ಎಲ್ಲರಿಗೂ ಎಕ್ಸಾಮ್ ನಾಲೆಡ್ಜ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು 96ನೇ ಆಸ್ಕರ್ ಪ್ರಶಸ್ತಿ ಕುರಿತು ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದರಲ್ಲಿ 2024ನೇ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಅತ್ಯುತ್ತಮ ಚಿತ್ರ ಯಾವುದು? ಓಪನ್ ಹೈಮರ್ ಚಿತ್ರಕ್ಕೆ ಈ ಸಾಲಿನ ಅಂದರೆ 2024ನೇ ಸಾಲಿನ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಒಂದು ಅತ್ಯುತ್ತಮ ಚಿತ್ರವಾಗಿದೆ. ಈ ಆಸ್ಕರ್ ಪ್ರಶಸ್ತಿ ಕುರಿತು ಸ್ವಲ್ಪ ನೋಡೋಣ. ಆಸ್ಕರ್ ಪ್ರಶಸ್ತಿಯು ಸಿನಿಮಾ ರಂಗದ ಜಗತ್ತಿನ ಒಂದು ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಅಂದರೆ ಸಿನಿಮಾ ಕ್ಷೇತ್ರದಲ್ಲೇ ನೀಡುವ ಒಂದು ಜಗತ್ತಿನಲ್ಲೇ ಒಂದು ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಈ ಆಸ್ಕರ್ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ನೀಡಲಾಗುತ್ತದೆ. ಇನ್ನು 2024ರಲ್ಲಿ ನೀಡಿದ ಇದೊಂದು ಆಸ್ಕರ್ ಪ್ರಶಸ್ತಿ, ಇದು 96ನೇ ಆಸ್ಕರ್ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲಸ್ನಲ್ಲಿರುವ ಒಂದು ಹಾಲಿವುಡ್ನ ಡಾಲ್ಬೆ ಚಿತ್ರಮಂದಿರದಲ್ಲಿ ಪ್ರದಾನ ಮಾಡಲಾಗುತ್ತದೆ. ಇನ್ನು 96ನೇ ಆಸ್ಕರ್ ಪ್ರಶಸ್ತಿಗಳು ಅಂದರೆ ಯಾವ ಕ್ಷೇತ್ರಕ್ಕೆ ನೀಡಲಾಗಿದೆ? ಇನ್ನು ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಓಪನ್ ಹೈಮರ್ ಚಿತ್ರಕ್ಕೆ ನೀಡಲಾಗಿದೆ. ಇನ್ನು ಅತ್ಯುತ್ತಮ ನಟ ಪ್ರಶಸ್ತಿ ಓಪನ್ ಹೈಮರ್ ಚಿತ್ರದಲ್ಲಿ ನಟಿಸಿರುವ ಸಿಲಿಯನ್ ಮರ್ಫಿರವರಿಗೆ ನೀಡಲಾಗಿದೆ. ಇನ್ನು ಅತ್ಯುತ್ತಮ ನಟಿ ಪ್ರಶಸ್ತಿ ಎಮ್ಮಾ ಸ್ಟೋನ್ ರವರಿಗೆ ನೀಡಲಾಗಿದೆ. ಇವರು ಕಳಪೆ ವಿಷಯಗಳು ಎಂಬ ಚಿತ್ರದಲ್ಲಿ ನಟಿಸಿದ ಕಾರಣ ಎಮ್ಮಾ ಸ್ಟೋನ್ ರವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಕ್ರಿಸ್ಟೋಫರ್ ನೋಲನ್ ರವರಿಗೆ, ಓಪನ್ ಹೈಮರ್ ಚಿತ್ರದ ನಿರ್ದೇಶಕರಾದ ಕ್ರಿಸ್ಟೋಫರ್ ನೋಲನ್ ರವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಡೇವಿನ್ ಜಾಯ್ ಅವರಿಗೆ ನೀಡಲಾಗಿದೆ. ಇನ್ನು ಅತ್ಯುತ್ತಮ ಪೋಷಕ ನಟ ರಾಬರ್ಟ್ ಡೌನಿ ಜೂನಿಯರ್ ಅವರಿಗೆ ನೀಡಲಾಗಿದೆ. ಇನ್ನು ಅತ್ಯುತ್ತಮ ಹಾಡು ನಾನು ಯಾವುದಕ್ಕಾಗಿ ಮಾಡಲ್ಪಟ್ಟಿದ್ದೇನೆ ಎಂಬ ಬಾರ್ಬಿ ಎಂಬ ಹಾಡಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿ ಅಂದರೆ ಸಣ್ಣ ವಿಷಯಗಳ ಒಂದು ಕುರಿತು ನಿರ್ಮಿಸಿದ ಚಿತ್ರಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದ್ದು, ಕೊನೆಯ ದುರಸ್ತಿ ಅಂಗಡಿ ಎಂಬ ದಿ ಲಾಸ್ಟ್ ಆಫ್ ರಿಪೇರಿ ಶಾಪ್ ಎಂಬ ಒಂದು ಸಾಕ್ಷ್ಯಚಿತ್ರಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಅತ್ಯುತ್ತಮ ಅನಿಮೇಟೆಡ್ ಕಿರುಚಿತ್ರ ಯುದ್ಧ ಮುಗಿದಿದೆ. ಅತ್ಯುತ್ತಮ ಅನಿಮೇಟೆಡ್ ಒಂದು ವೈಶಿಷ್ಟ್ಯತೆ ದಿ ಬಾಯ್ ಆ್ಯಂಡ್ ದ ಹೆರನ್. ಅತ್ಯುತ್ತಮ ಮೂಲ ಚಿತ್ರಕಥೆ ಅನಾಟಮಿ ಆಫ್ ದ ಫಾಲ್. ಅತ್ಯುತ್ತಮ ಅಳವಡಿಸಿದ ಚಿತ್ರಕಥೆ ಅಮೆರಿಕನ್ ಫಿಕ್ಷನ್. ಅತ್ಯುತ್ತಮ ಮೇಕಪ್ ಮತ್ತು ಕೇಶ ವಿನ್ಯಾಸ ಕಳಪೆ ವಿಷಯಗಳು. ಅತ್ಯುತ್ತಮ ನಿರ್ಮಾಣ ವಿನ್ಯಾಸ ಕಳಪೆ ವಿಷಯಗಳು. ಇನ್ನು ಅತ್ಯುತ್ತಮ ಅಂತಾರಾಷ್ಟ್ರೀಯ ವೈಶಿಷ್ಟ್ಯ ವಲಯ ಆಸಕ್ತಿಯ ವಲಯ ಎಂಬ ಚಿತ್ರಕ್ಕೆ ನೀಡಲಾಗಿದೆ. ಇನ್ನು ಅತ್ಯುತ್ತಮ ವಿಜುವಲ್ ಎಫೆಕ್ಟ್ ಗಾಡ್ಜಿಲ್ -1 ಎಂಬ ಚಿತ್ರಕ್ಕೆ. ಇನ್ನು ಅತ್ಯುತ್ತಮ ಚಲನಚಿತ್ರ ಸಂಕಲನ ಓಪನ್ ಹೈಮರ್ ಚಿತ್ರಕ್ಕೆ ನೀಡಲಾಗಿದೆ. ಇನ್ನು ಅತ್ಯುತ್ತಮ ಸಾಕ್ಷ್ಯಚಿತ್ರ ಒಂದು ವೈಶಿಷ್ಟ್ಯತೆ ಎಂಬ ಒಂದು ಪ್ರಶಸ್ತಿಯನ್ನು ಮಾರಿಯೋ ಪೋಲ್ನಾಲಿ 20 ದಿನಗಳು ಎಂಬ ಚಿತ್ರಕ್ಕೆ ನೀಡಲಾಗಿದೆ. ಇನ್ನು ಅತ್ಯುತ್ತಮ ಛಾಯಾಗ್ರಹಣ ಇದು ಓಪನ್ ಹೈಮರ್ ಚಿತ್ರಕ್ಕೆ ನೀಡಲಾಗಿದೆ. ಅತ್ಯುತ್ತಮ ಕಿರುಚಿತ್ರ ಹೆನ್ರಿ ಸಕ್ಕರೆಯ ಅದ್ಭುತ ಕಥೆ ಎಂಬ ಚಿತ್ರಕ್ಕೆ ನೀಡಲಾಗಿದೆ. ಇನ್ನು ಅತ್ಯುತ್ತಮ ಧ್ವನಿ ಆಸಕ್ತಿ ವಲಯ ಅತ್ಯುತ್ತಮ ಸ್ಕೋರ್ ಓಪನ್ ಹೈಮರ್ ಚಿತ್ರಕ್ಕೆ ನೀಡಲಾಗಿದೆ. ಈ ಓಪನ್ ಹೈಮರ್ ಚಿತ್ರವು ಒಟ್ಟು 7 ವಲಯದಲ್ಲಿ ಈ ಆಸ್ಕರ್ ಪ್ರಶಸ್ತಿಯನ್ನು ಪಡೆಯಲಾಗಿದೆ. ಒಟ್ಟು 7 ವಲಯಗಳಲ್ಲಿ ಅಂದರೆ ಒಟ್ಟು 7 ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ 2024ರ 96ನೇ ಆಸ್ಕರ್ ಪ್ರಶಸ್ತಿಗೆ ಭಾರತದಿಂದ ನಾಮನಿರ್ದೇಶನಗೊಂಡ ಭಾರತೀಯ ಚಿತ್ರ ಎಂದರೆ 2018 ಎವ್ರಿವನ್ ಈಸ್ ಹೀರೋ ಎಂಬ ಮಲಯಾಳಂ ಚಿತ್ರವು 2024ರ 96ನೇ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿತ್ತು. ಇನ್ನು ಅದೇ ರೀತಿಯಾಗಿ 2023ರಲ್ಲಿ ಅಂದರೆ ಹಿಂದಿನ ವರ್ಷ 95ನೇ ಆಸ್ಕರ್ ಪ್ರಶಸ್ತಿ ಪಡೆದ ಚಿತ್ರ ಎವ್ರಿಥಿಂಗ್ ಎವ್ರಿವೇರ್ ಆಲ್ ಇಟ್ ಒನ್ಸ್ ಎಂಬ ಚಿತ್ರಕ್ಕೆ ನೀಡಲಾಗಿತ್ತು. ಇನ್ನು 2023ರಲ್ಲಿ 95ನೇ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತೀಯ ಒಂದು ಎರಡು ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಮೂಲಗೀತೆ ಪ್ರಶಸ್ತಿಯನ್ನು RRR ಎಂಬ ಚಿತ್ರದ ನಾಟು ನಾಟು ಎಂಬ ಹಾಡಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಇದನ್ನು ಹಾಡಿದವರು MM ಕಿರ್ವಾಣಿಯವರು. ಇನ್ನು ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಯನ್ನು ದಿ ಎಲಿಫೆಂಟ್ ವಿಸ್ಪರ್ ಎಂಬ ಚಿತ್ರಕ್ಕೆ ನೀಡಲಾಗಿತ್ತು. ಇನ್ನು ಆಸ್ಕರ್ ಪ್ರಶಸ್ತಿ ಕುರಿತು ಈ ಪ್ರಶಸ್ತಿಯನ್ನು 1929 ಮೇ 16ರಂದು ನೀಡಲು ಪ್ರಾರಂಭಿಸಲಾಯಿತು. ಅಂದರೆ 1929ರಿಂದ ಪ್ರತಿ ವರ್ಷವೂ ಸಿನಿಮಾ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಲಾಗಿದೆ. ಇನ್ನು ಈ ಪ್ರಶಸ್ತಿಯನ್ನು ನೀಡುವವರು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಈ ನೀಡುವ ದೇಶ ಅಮೆರಿಕ ದೇಶದಲ್ಲಿ ನೀಡಲಾಗುತ್ತದೆ. ಈ ಪ್ರಶಸ್ತಿಯು ಒಂದು ಚಲನಚಿತ್ರದ ಒಂದು ಕಲಾತ್ಮಕ ಮತ್ತು ತಾಂತ್ರಿಕ ಉತ್ಕೃಷ್ಟತೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಅಕಾಡೆಮಿಯ ಮತದಾನದ ಒಂದು ಸದಸ್ಯತ್ವದಿಂದ ನಿರ್ಣಯಿಸಲ್ಪಟ್ಟಂತೆ ಸಿನಿಮಾದ ಸಾಧನೆಗಳಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಆ ಚಿತ್ರಕ್ಕೆ ನೀಡಲಾಗುತ್ತದೆ. ಅದೇ ರೀತಿ ಇಲ್ಲಿಯವರೆಗೆ ಭಾರತೀಯರು ಆಸ್ಕರ್ ಪ್ರಶಸ್ತಿಯ ಸಾಧನೆಗಳ ಒಂದು ವಿಶೇಷತೆ, ಆಸ್ಕರ್ ಪ್ರಶಸ್ತಿಗೆ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ವ್ಯಕ್ತಿ ಯಾರೆಂದರೆ ಭಾನು ಅತೈರ್ ಅವರಿಗೆ 1983ರಲ್ಲಿ ಈ ಆಸ್ಕರ್ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಇವರಿಗೆ
ಈ ಪ್ರಶಸ್ತಿಯನ್ನು ಗಾಂಧಿ ಚಲನಚಿತ್ರದ ಒಂದು ವಸ್ತ್ರ ವಿನ್ಯಾಸಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಆ ಚಿತ್ರವು ಮಹಾತ್ಮ ಗಾಂಧೀಜಿಯವರ ಒಂದು ಜೀವಮಾನವನ್ನು ಕುರಿತು ಒಂದು ಸಿನಿಮಾವಾಗಿತ್ತು. ಇನ್ನು ಅದೇ ರೀತಿ 1992ರಲ್ಲಿ ಭಾರತೀಯ ಚಿತ್ರರಂಗದ ಒಂದು ಅತ್ಯುತ್ತಮ ನಿರ್ದೇಶಕರಾದಂಥ ಸತ್ಯಜಿತ್ ರೈರವರಿಗೆ ಜೀವಮಾನದ ಸಾಧನೆಗಾಗಿ ಆಸ್ಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು 2009ರಲ್ಲಿ ಎಂ.ಆರ್. ರೆಹಮಾನ್ ರವರಿಗೆ ಮತ್ತು ಗುಲ್ಜರ್ ರವರಿಗೆ ಸಂಗೀತದ ಸಂಯೋಜನೆಗೋಸ್ಕರ ಆಸ್ಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿ 2009ರಲ್ಲಿ ರಸುಲ್ಲಾ ಪುಕ್ಕುಟ್ಟಿ ರವರಿಗೆ ಸ್ಲಮ್ ಡಾಗ್ ಮಿಲಿಯನೇರ್ ಸಿನಿಮಾದ ಶಬ್ದಗ್ರಹಣಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಥ್ಯಾಂಕ್ ಯು.